ಸರ್, ಅಜ್ಜಂಪೀರ್ ಖಾದ್ರಿ ಅವರು ಹೇಳಿಕೆಯನ್ನ ಕೊಟ್ಟರು ಭಾಷಣದ ಭರಾಟೆಯಲ್ಲಿ. ಅದಾದ್ಮೇಲೆ ರಿಪಬ್ಲಿಕ್ ಕನ್ನಡವೇ ಪ್ರಶ್ನೆ ಮಾಡಿದಾಗ ಕ್ಷಮೆ ಕೂಡ ಕೇಳಿದ್ರು. ಆದ್ರೆ ಮೂಲಭೂತ ಪ್ರಶ್ನೆ ಇರೋದು ಅಲ್ಲಿ ಅದೇ ವೇದಿಕೆಯಲ್ಲಿ ಯತೀಂದ್ರ ಅವರಿದ್ರು, ಬೇರೆ ಬೇರೆ ಕಾಂಗ್ರೆಸ್ನ ದೊಡ್ಡ ದೊಡ್ಡ ನಾಯಕರಿದ್ರು. ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸೇರ್ಲಿಕ್ಕೆ ಸಿದ್ಧರಾಗಿದ್ರು ಅನ್ನೋ ಒಂದು ಹೇಳಿಕೆ ಕೊಟ್ಟಾಗ ಅದನ್ನ ಸ್ಟಾಪ್ ಮಾಡುವ, ಖಂಡಿಸುವ ಅಥವಾ ಅದಕ್ಕೊಂದು ಸ್ಪಷ್ಟನೆ ಕೊಡುವ ಪ್ರಯತ್ನ ಕಾಂಗ್ರೆಸ್ನಿಂದ ಆಗ್ಲಿಲ್ಲ. ಅದು ಏನಂತಂದ್ರೆ ಐಡಿಯಾಲಜಿಕಲ್ ಕ್ಲಾರಿಟಿ ಇಲ್ಲದೆ ಹೋದ್ರೆ ತನ್ನ ರಾಜಕಾರಣ ಮತ್ತು ತನ್ನ ರಾಜಕಾರಣದ ನೆಲೆಯ ಬಗ್ಗೆ ಅದು ಯಾವ್ದಾದ್ರು ಐಡಿಯಾಲಜಿ ಇರಲಿ, ಸ್ಪಷ್ಟತೆ ಇಲ್ಲದೆ ಹೋದ್ರೆ ಈ ತರ ಸ್ಟೇಟ್ಮೆಂಟ್ಸ್ಗಳು ಬರುತ್ತೆ. ಅಂಬೇಡ್ಕರ್ ಅವರು ಇಸ್ಲಾಂ ಧರ್ಮವನ್ನ ಸ್ವೀಕರಿಸಲೇ ಇರೋದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದ್ರೆ ಅವರು ಈ ನೆಲಮೂಲದ ಸಂಸ್ಕೃತಿ ಇರುವ ಒಂದು ಧರ್ಮದ ಹುಡುಕಾಟದಲ್ಲಿದ್ದು, ಅವರಿಗೆ ಕ್ರಿಶ್ಚಿಯಾನಿಟಿ ಆಗಲಿ ಅಥವಾ ಮುಸ್ಲಿಂ ಧರ್ಮ ಆಗಲಿ ಅವರಿಗೆ ಅವರ ಒಂದು ಚಿಂತನೆಗೆ ಪೂರಕವಾದ ಧರ್ಮ ಅಂತ ಅವರಿಗೆ ಅನ್ನಿಸ್ಲಿಲ್ಲ. ಹೀಗಾಗಿ ಅವರು ಬೌದ್ಧ ಧರ್ಮದ ಸ್ವೀಕಾರವನ್ನ ಮಾಡಿದ್ರು. ಆದರೆ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಇಲ್ಲಿ ಮತಗಳನ್ನ ಗಳಿಸುವ ಹುನ್ನಾರದಲ್ಲಿ ಈ ತರದ ಒಂದು ರೀತಿಯಲ್ಲಿ ಬೇಸ್ ಇಲ್ದಲೇ ಇರುವಂತಹ ಸ್ಟೇಟ್ಮೆಂಟು ಅದು ಏನಂತಂದ್ರೆ ಐಡಿಯಾಲಜಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ರಾಜಕಾರಣಕ್ಕೆ ಬರ್ತಾರಲ್ವಾ ಅಂತಹವರ ಒಂದು ಹೇಳಿಕೆಗಳ ಕೊರತೆನೆ ಹೊರತು ಅದನ್ನ ನಾವು ಒಬ್ಬ ರಾಜಕಾರಣಿ ಮತ್ತು ಚುನಾವಣೆ ಸಂದರ್ಭ ಆಗಿರೋದ್ರಿಂದ ಅದನ್ನ ಗಂಭೀರವಾಗಿ ಪರಿಗಣಿಸಬೇಕೆ ಹೊರತು ಇಲ್ಲ ಅಂದ್ರೆ ಖಾದ್ರಿ ಅವರ ಈ ಸ್ಟೇಟ್ಮೆಂಟಿಗೆ ಅವರು ಒಂದ್ ರೀತಿಯಲ್ಲಿ ಯಾಕೆ ಅಂತಂದ್ರೆ ಸ್ಟೇಟ್ಮೆಂಟ್ ನಾನು ಅದಕ್ಕೆ ಖಾದ್ರಿ ಅವರ ಸ್ಟೇಟ್ಮೆಂಟ್ ಬಗ್ಗೆ ಪ್ರಶ್ನೆ ಕೇಳಲಿಲ್ಲ, ಕಾಂಗ್ರೆಸ್ನ ಒಟ್ಟಾರೆ ಪಕ್ಷದ ನಿಲುವಿನ ಬಗ್ಗೆ ನಾನು ಅವರ ಕ್ಲಾರಿಟಿ ನೀವೇ ಹೇಳ್ದಂಗೆ ಕ್ಲಾರಿಟಿ ಅವ್ರಿಗಿದ್ಯಾ ಪಕ್ಷಕ್ಕಿದ್ಯಾ ಅನ್ನೋ ಪ್ರಶ್ನೆ ನಾನು ಕೇಳಿದಾಗ ಪಕ್ಷದಲ್ಲಿ ಕೆಲವರಿಗಿದೆ ಕೆಲವರಿಗಿಲ್ಲ. ಅದು ಅವರವರ ನಿಲುವು ಅವರವರ ಬ್ಯಾಕ್ಗ್ರೌಂಡು ಅವರವರ ಓದು ಮತ್ತು ಅವರವರ ಪಕ್ಷದ ಐಡಿಯಾಲಜಿನ ಹೇಗೆ ಅರ್ಥ ಮಾಡ್ಕೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸಾರಾಸಗಟಾಗಿ ಯಾರಿಗೂ ಇಲ್ಲ ಅಂತ ಹೇಳೋಕ್ಕೂ ಬರಲ್ಲ ಮತ್ತೆ ಎಲ್ರಿಗೂ ಇದೆ ಅಂತ ಕೂಡ ಹೇಳೋದಕ್ಕೆ ಬರೋದಿಲ್ಲ. ಆದ್ರೆ ಈ ಸಂದರ್ಭದಲ್ಲಿ ಖಾದ್ರಿ ಅವ್ರು ಏನ್ ಮಾತಾಡಿದ್ದಾರೆ ಅದು ಅನಗತ್ಯವಾಗಿತ್ತು. ಜೊತೆಗೆ ಅನಗತ್ಯವಾಗಿ ಸಮುದಾಯಗಳನ್ನ ಎಳೆತರುವಂತಹ ಮಾತಾಗುತ್ತದು, ಅದು ಬೇಕಾಗಿರ್ಲಿಲ್ಲ ಅನ್ನೋದು ನನ್ನ ಸ್ಪಷ್ಟವಾದಂತ ಒಪಿನಿಯನ್. ರಿಯಾಜ್ ಅಹಮದ್ ಅವರೇ, ನಿಮ್ಗೆಲ್ಲಾದ್ರೂ ಗೊತ್ತಿದೆಯಾ ಯಾವ್ದಾದ್ರು ಪುಸ್ತಕದಲ್ಲೋ ಅಥವಾ ಯಾರಾದ್ರೂ ಅಂಬೇಡ್ಕರ್ ಅವರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಅವರ ಹೇಳಿಕೆಯಲ್ಲೋ ಅಂಬೇಡ್ಕರ್ ಅವರು ಮುಸಲ್ಮಾನ್ ಧರ್ಮ ಸ್ವೀಕಾರ ಮಾಡ್ಲಿಕ್ಕೆ ಸಿದ್ಧರಾಗ್ಬಿಟ್ಟಿದ್ರು ಅನ್ನೋ ರೆಫರೆನ್ಸ್ ನಿಮ್ಗೆಲ್ಲಾದ್ರೂ ಸಿಕ್ಕಿದ್ಯಾ? ರೆಫರೆನ್ಸ್ ಈಗ ಇತಿಹಾಸಕಾರರು ಇದ್ದಾರೆ, ಅದ್ರ ಬಗ್ಗೆ ವಿಶ್ಲೇಷಣೆ ಮಾಡ್ತಾರೆ. ಅಷ್ಟು ಇತಿಹಾಸ ನಾವಂತೂ ಇದ್ ಮಾಡ್ಕೊಂಡಿಲ್ಲ. ಆದ್ರೆ ಇಷ್ಟು ಗೊತ್ತು, ಮುಸಲ್ಮಾನರು ಸೇರಿ ಅವ್ರನ್ನ ಗೆಲ್ಸಿ ಸಂವಿಧಾನ ಬರೆಯಲಿಕ್ಕೋಸ್ಕರ ಅವಕಾಶ ಮಾಡ್ಕೊಟ್ಟಿದಾರಂತ. ಯಾಕಂದ್ರೆ ಆವಾಗ ಸ್ವಾತಂತ್ರ್ಯ ಹೋರಾಟದ ನಂತರ, ಸ್ವಾತಂತ್ರ್ಯ ಸಿಕ್ಕ ನಂತರ ಅಂಬೇಡ್ಕರ್ ಅವರನ್ನ ಸೋಲಿಸಿ ಇದ್ ಮಾಡಿದಂತ ಸಂದರ್ಭದಲ್ಲಿ ಮುಸಲ್ಮಾನರು ಅವರ ಕ್ಷೇತ್ರವನ್ನು ಬಿಟ್ಟು ಗೆಲ್ಸ್ ಕಳ್ಸಿರೋದಂತೂ ಗೊತ್ತು. ಅಲ್ಲ ಆಯ್ತು, ಕೆಲವೊಂದಷ್ಟು ಫ್ಯಾಕ್ಚುಯಲ್ ಡೌಟ್ಸ್ ಗಳಿದೆ ನಿಮ್ಮ ಹೇಳಿಕೆಯಲ್ಲಿ. ಬಟ್ ನನ್ನ ಪ್ರಶ್ನೆ ಉದ್ದೇಶ ಇದ್ದಿದ್ದು, ಈಗ ಖಾದ್ರಿ ಅವ್ರು ಹೇಳ್ತಾರೆ ಇಲ್ಲ ಅಲ್ಲಿ ಒಂದಷ್ಟು ಬೇರೆ ಸಮುದಾಯದ ಜನ ಇದ್ರು, ಅವ್ರಿಗೆ ಸಮಾಧಾನ ಪಡಿಸೋಕೋ ಖುಷಿ ಪಡಿಸೋಕೋ ಭಾವೋದ್ವೇಗಕ್ಕೆ ಒಳಗಾಗಿ ನಾನು ಹಂಗೆ ಹೇಳಿಬಿಟ್ಟೆ, ನನಗೆ ದಲಿತರನ್ನ ಹರ್ಟ್ ಮಾಡಬೇಕು ಅಂತಲೋ ಅಥವಾ ಮುಸಲ್ಮಾನರನ್ನ ಸಂತೋಷ ಪಡಿಸ್ಬೇಕು ಅಂತಲೋ ಇಂಟೆನ್ಷನ್ ಇರಲಿಲ್ಲ. ಬಟ್ ಒಂದು ಸಮುದಾಯದ ಪ್ರತಿನಿಧಿಯಾಗಿ ಅದರಲ್ಲೂ ಕೂಡ ಖಾದ್ರಿ ಸಾಹೇಬ್ರು ಮಾತನಾಡಿರೋದು, ಅಜ್ಜಂಪೀರ್ ಅವ್ರ ಹೆಸರು ಪಕ್ಕಕ್ಕಿಟ್ಟು ಖಾದ್ರಿ ಅವ್ರು ರಾಜಕಾರಣಿಗಳಲ್ಲ, ಎಲ್ಲ ರಾಜಕಾರಣಿಗಳು ಅದನ್ನೇ ಮಾಡೋದಲ್ಲ, ಅವರು ಮಾಡಿದ್ದಾರೆ. ರಾಜಕಾರಣಿ ಮಾಡೋ ರೀತಿಯಲ್ಲಿ ಅವರು ರಾಜಕೀಯ ಮಾಡ್ಲಿಕ್ಕೆ ಇದು ಮಾತನಾಡಿದ್ದಾರೆ. ಈಗ ಇದಕ್ಕಿಂತ ಮುಂಚೆ ಬೇರೆ ರಾಜಕಾರಣಿಗಳು ಮಾತಾಡಿದಾರಲ್ಲ. ಬಿಜೆಪಿ ಅವರು ಮಾತಾಡಿದ್ದಾರೆ, ಕಾಂಗ್ರೆಸ್ನವರು ಮಾತಾಡಿದ್ದಾರೆ. ಅದಕ್ಕೋಸ್ಕರ ತೃಪ್ತಿ ಪಡಿಸ್ಲಿಕ್ಕೋಸ್ಕರ ಅವರು ಕರ್ತವ್ಯ ಅವರು ಅದು ಮಾಡ್ತಾ ಇದ್ದಾರೆ. ಪರಮೇಶ್ವರ್ ಸಾಹೇಬ್ರು ಇದ್ದಾರೆ, ಅವರು ಮತ್ತೇನೋ ಆಗಿರ್ತಾ ಇದ್ರು. ತಿಮ್ಮಾಪುರಿ ಅವ್ರು ಇದ್ದಾರೆ, ಅವ್ರ ಹೆಸರು ಇನ್ನೇನೋ ಆಗಿರ್ತಿತ್ತು. ಅಂದ್ರೆ ದಲಿತರೆಲ್ಲರೂ ಕೂಡ ಮುಸಲ್ಮಾನರಾಗ್ಬಿಡ್ತಿದ್ರು ಇನ್ ಕೇಸ್ ಅಂಬೇಡ್ಕರ್ ಅವರು ಮುಸಲ್ಮಾನರಾಗಿದ್ದಿದ್ರೆ ಅನ್ನೋ ಹೇಳಿಕೆ. ಇದನ್ನು ಕೂಡ ಒಬ್ಬ ರಾಜಕಾರಣಿಯ ಅರೆಪ್ರಜ್ಞಾವಸ್ಥೆಯ ಹೇಳಿಕೆ ಅಂತ ಹೇಳಿ ನಾವು ಕನ್ಸಿಡರ್ ಮಾಡ್ಬೇಕು. ಐಮ್ ಸಾರಿ, ಈ ಪದ ಬಳಕೆ ಕೆಲವರಿಗೆ ಹರ್ಟ್ ಆಗ್ಬೋದು. ಹೌದು, ಈಗ ಹಂಗಿದ್ರೆ ಪ್ರಪಂಚ ಪೂರ್ತಿ ಮುಸಲ್ಮಾನರಾಗ್ಬೇಕಾಗಿತ್ತು, ಇಲ್ಲ ಹಿಂದೂಗಳೇ ಆಗ್ಬೇಕಾಗಿತ್ತು. ಯಾಕಾಗಿಲ್ಲ? ಅವ್ರವ್ರ ಇಚ್ಛೆ. ಯಾಕಂದ್ರೆ ಅವರು ಅರಿತು ನೋಡಿ ತಿಳಿದುಕೊಂಡು ಧರ್ಮವನ್ನ ಸ್ವೀಕರಿಸುವಂತದಲ್ಲ. ಅದರಲ್ಲಿ ಸಂವಿಧಾನದಲ್ಲಿ ಅವಕಾಶ ಇದೆ. ಅವ್ರು ಹೇಳಿದ ತಕ್ಷಣ ಎಲ್ಲರೂ ಪರಿವರ್ತನೆ ಆಗ್ಬಿಡ್ತಾರ? ಇದಕ್ಕಿಂತ ಮುಂಚೆ ಎಷ್ಟೋ ಜನ ಹೇಳಿದ್ದಾರೆ. ಎಂತೆಂತ ರಾಜರು ಮಹಾರಾಜರು ಎಂತೆಂತ ರಾಜಕಾರಣಿಗಳು ಬಂದು ಹೋದ್ರು. ಈಗ ಬಂದಿರೋದು ರಾಜಕೀಯ, ಅದಕ್ಕಿಂತ ಮುಂಚೆ ರಾಜ ಮಹಾರಾಜರು ಬಂದ್ರು. ಅವ್ರ ಕಾಲದಲ್ಲಿ ಯಾಕಾಗಿಲ್ಲ ಧರ್ಮ ಪರಿವರ್ತನೆಗಳು?
ಸರಿ ಸರಿ ಅಶೋಕ್ ಗೌಡ್ರೆ, ಸರಿ ಆಯ್ತು ರಿಯಾಜ್ ಅವರೇ, ಆದಿಜಾಂಬವ ಸಮಾಜದ ಕಾರ್ಯಕ್ರಮ ಆಯ್ತು ರಿಯಾಜ್ ಅವರೇ ಬರ್ತೀನಿ. ಆ ಕಾರ್ಯಕ್ರಮದಲ್ಲಿ ನಡೆದಿದ್ದವರು ಕೂಡ ಅದೇ ಸಮಾಜಕ್ಕೆ ಸಂಬಂಧಪಟ್ಟ ಬಹುತೇಕರು ಇದ್ದಿದ್ದಲ್ಲಿ ಅಲ್ಲಿ ಹೋಗಿ ದಲಿತ ಸಮುದಾಯದವರೆಲ್ಲ ಮುಸಲ್ಮಾನರಾಗ್ತಿದ್ರು. ಇದು ಮುಸ್ಲಿಮ್ರ ಓಲೈಕೆಗೋಸ್ಕರ ಹೇಳಿದ್ದು ಅಂತ ಪರಿಗಣಿಸ್ಬೇಕಾ ಅಥವಾ ದಲಿತರಿಗೆ ಒಂದು ರಾಂಗ್ ಮೆಸೇಜ್ ಕೊಡ್ಬೇಕು ಅಂತ ಇದನ್ನ ನೀವು ವಿರೋಧ ಪಕ್ಷವಾಗಿ ಯಾವ ರೀತಿ ಗಮನಿಸ್ತಿದ್ರಿ ಹೇಳಿಕೆ ಅಂತ? ಆಕ್ಚುಲಿ ಏನು ಅಂತಂದ್ರೆ, ಒಂದು ಯಾವ ರೀತಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ಹೇಳಿಕೆಗಳು ಬರ್ತಾ ಇದೆ, ಅದು ಖಂಡಿತವಾಗ್ಲೂ ಸಹ ಒಂದು ಅಪೀಸ್ಮೆಂಟ್ನ ಪರಮಾವಧಿ ಕೊಟ್ಟೋಗ್ಬಿಟ್ಟಿದೆ. ಅದಕ್ಕೆ ಆಮೇಲೆ ಬರೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಸಮೀವುಲ್ಲಾ ಸರ್ ಜೊತೆ ಒಪ್ಕೊಳ್ತೇನೆ. ಏನು ಅಂತಂದರೆ, ಥಾಟ್ಸ್ ಆಫ್ ಪಾಕಿಸ್ತಾನ್ ಅಂತ ಹೇಳ್ಬಿಟ್ಟು ಒಂದು ಪುಸ್ತಕನ ಬಾಬಾ ಸಾಹೇಬರು ಬರೀತಾರೆ. ಆ ಥಾಟ್ಸ್ ಆಫ್ ಪಾಕಿಸ್ತಾನಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ, ನಾನು ಯಾವ ಐಡಿಯಾಲಜಿನ ಒಪ್ಕೊಂಡಿದ್ದೇನೆ, ಭಾರತ ಅನ್ನತಕ್ಕಂತಹ ಈ ಸಂಸ್ಕೃತಿ ಏನಿದೆ, ಭಾರತ ಅವರ ದೇಶ ಅನ್ನೋಂತಲ್ಲ, ಭಾರತ ಅನ್ನತಕ್ಕಂಥ ಸಂಸ್ಕೃತಿ ಏನಿದೆ, ಈ ಭಾರತ ಸಂಸ್ಕೃತಿಯನ್ನು ಒಪ್ಕೊಂಡಿರ್ತಕ್ಕಂತಹ ನಾನು ಸಿಮ್ಯಾಟಿಕ್ ರಿಲಿಜನ್ಸ್ ಆದಂಥ ಕ್ರಿಶ್ಚಿಯಾನಿಟಿ ಅಥವಾ ಇಸ್ಲಾಂನ ನಾನು ಯಾಕೆ ಒಪ್ಕೊಳ್ಳಲ್ಲ ಅನ್ನೋದನ್ನು ಕ್ಲಿಯರಾಗಿ ಡಿಫೈನ್ ಮಾಡ್ತಾರೆ. ಅದಾದಮೇಲೆ ಬುದ್ಧಿಸಮ್ಮು, ಜೈನಿಸಮು ಮತ್ತು ಸಿಕ್ಕಿಸಮ್ನ ಯಾವುದೇ ಭಾಗಗಳು ಎಲ್ಲವೂ ಸಹ ಭಾರತದ ಮೂಲ ಸಂಸ್ಕೃತಿ ಮತ್ತು ಈ ಸನಾತನ ಧರ್ಮ ಅಥವಾ ಹಿಂದುತ್ವ ಅಂತ ಏನು ಹೇಳ್ತೇವೆ ಅದು ಸಹ ಭಾರತದ ಮೂಲ ಸಂಸ್ಕೃತಿ ಅನ್ನತಕ್ಕಂಥದ್ದನ್ನು ಕ್ಲಿಯರ್ ಕಟ್ಟಾಗಿ ಹೇಳದಂಥವ್ರು ಬಾಬಾ ಸಾಹೇಬರು. ಬಾಬಾ ಸಾಹೇಬರನ್ನ ಒಬ್ಬ ದಲಿತರ ನಾಯಕ ಅನ್ನತಕ್ಕಂತಹ ನೋಡ್ತಕ್ಕಂತಹ ಒಂದು ಸಂಕ್ಷಿಪ್ತ ಮನೋಭಾವ ಏನಿದೆಯಲ್ಲ ಅದು ತಪ್ಪು. ಯಾಕೆ ಅಂತಂದರೆ, ಬಾಬಾ ಸಾಹೇಬರು ಒಬ್ಬ ಸಂತ ಅಂತ ಅಂದ್ಬಿಟ್ಟು ನನ್ನಂತವ್ರು ಕರಿತೀವಿ. ಯಾಕೆ ಅಂತಂದರೆ, ಅವರು ಬರೀ ಕಾನ್ಸ್ಟಿಟ್ಯೂಷನನ್ನು ಕೊಟ್ಟಿಲ್ಲ, ಬರೀ ರಿಸರ್ವೇಷನ್ನ ಕೊಟ್ಟಿಲ್ಲ. ಒಂದು ಥಾಟ್ ನೋಡಿದ್ರೆ 1947 ಒಂದು ಥಾಟ್ ನೋಡಿದ್ರೆ, ಒಂದು ಮಹಿಳೆ ಆಗಲಿ, ಒಬ್ಬ ದಲಿತ ಆಗಲಿ, ಒಬ್ಬ ಶೋಷಿತ ವರ್ಗದವನಾಗಲಿ ಅಥವಾ ಒಬ್ಬ ಶ್ರೀಮಂತ ಆಗಲಿ, ಎಲ್ಲರಿಗೂ ಸಹ ಒಂದು ವೋಟು, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ವೋಟ್ ಅಂತಕ್ಕಂತಹ ಒಂದು ದೊಡ್ಡ ಮಹತ್ವವಾದಂತಹ ಒಂದು ನಿರ್ಧಾರವನ್ನು ಬಾಬಾ ಸಾಹೇಬರು ಮಾಡ್ತಾರೆ. ಈ ಒಂದು ಮಹತ್ವವಾದಂತಹ ಒಂದು ನಿರ್ಧಾರ ಏನಿತ್ತು, ಯಾವ ದೇಶಗಳಲ್ಲೂ ಇನ್ಕ್ಲೂಡಿಂಗ್ ಅಮೆರಿಕ, ಇನ್ಕ್ಲೂಡಿಂಗ್ ಯುರೋಪಿಯನ್ ದೇಶಗಳು ಯಾವುದು ಆವತ್ತಿನ ಅಂದರೆ ಭಾರತದ ಪ್ರಗತಿ ಯಾವತ್ತು ನಿಂತು ಹೋದ ಮೇಲೆ ಇದೆಲ್ಲ ಪ್ರಗತಿ ಕಂಡಿದ್ದಂತಹ ದೇಶಗಳಲ್ಲೂ ಸಹ ಡೆಮೋಕ್ರಸಿ ಅಂತಕ್ಕಂತಹದ್ದು ಫುಲ್ಲಿ ಎಸ್ಟಾಬ್ಲಿಷ್ ಆಗಿರಲಿಲ್ಲ. ಆ ಬಾಬಾ ಸಾಹೇಬರ ಚಿಂತನೆಗಳನ್ನು ನೋಡಿದ್ರೆ ಯಾವ ರೀತಿ ಶಿವ ಕುಟುಂಬ ಅಂದರೆ ಶಿವಪುರಾಣದಲ್ಲಿ ಶಿವ ಕುಟುಂಬ ಅಂತ ಹೇಳ್ತೀವಿ, ಅಂತಹ ಒಂದು ಚಿಂತನೆಗಳಿಂದ ಭಾರತದ ಸಂವಿಧಾನಕ್ಕೆ, ಭಾರತ ಪ್ರಜಾಪ್ರಭುತ್ವಕ್ಕೆ ಬಲಿಷ್ಠತೆಯನ್ನು ತುಂಬಿದಂಥವರು ಬಾಬಾ ಸಾಹೇಬರು. ಅಂತಹ ಒಂದು ವ್ಯಕ್ತಿನ ದಲಿತ ಸಮುದಾಯದ ನಾಯಕ ಅಲ್ಲ, ಇಡೀ ಭಾರತದ ಪ್ರತಿಯೊಬ್ಬ ಭಾರತವನ್ನು ಒಪ್ತಕ್ಕಂತಹ, ಭಾರತ ಸಂವಿಧಾನವನ್ನು ಒಪ್ತಕ್ಕಂತಹ ನಾಯಕ ಬಾಬಾ ಸಾಹೇಬರು. ಅಂತಹ ಒಂದು ಬಾಬಾ ಸಾಹೇಬರನ್ನ ಕೇವಲ ದಲಿತ ನಾಯಕ ಅಂತಕ್ಕಂತಹದ್ದು ಒಂದು ಸಂಕ್ಷಿಪ್ತ ಮನೋಭಾವ. ಒಂದು ಎರಡನೇ ವಿಚಾರ, ಈ ಖಾದ್ರಿ ಅಂತಕ್ಕಂಥವರಾಗಲಿ ಅಥವಾ ಜಮೀರ್ ಅಂತಕ್ಕಂಥವರಾಗಲಿ, ಯಾರೇ ಆಗಲಿ, ಯಾರು ಚರಿತ್ರೆಯನ್ನು ಓದ್ಕೊಳ್ಳಲ್ಲ, ಯಾರು ನಿಜವಾದ ಭಾರತದ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಭಾರತದ ಚರಿತ್ರೆ ಏನಿದೆ, ಯಾವುದೋ ಒಬ್ಬ ಟಿಪ್ಪು ಸುಲ್ತಾನು, ಯಾವುದೋ ಒಬ್ಬ ಔರಂಗಜೇಬ್ನ, ಇವರಲ್ಲ ನಮ್ಮ ಹೀರೋಗಳು. ನಮ್ಮ ಹೀರೋಗಳು ಅನೇಕ ಜನ ಇದ್ದಾರೆ. ಅಂಥದ್ರಲ್ಲಿ ಯಾರು ಹೀರೋ? ಸುಮ್ಮನೆ ಇರಿ ನಿಮಿಷ, ನೀನು ಮಾತಾಡ್ಬೇಕಾದ್ರೆ ಮಾತಾಡ್ಲಿಲ್ಲ. ಒಬ್ಬ ಮತಾಂಧಿ ಕಂಡ್ರೆ ಕ್ರೂರಿ, ಮತಾಂಧಿ ಕ್ರೂರಿ. ಈ ದೇಶದಲ್ಲಿ ಈ ದೇಶನ ಹಾಳು ಮಾಡುವಂತ ಒಬ್ಬ ವ್ಯಕ್ತಿ. ನೀವು 2014ರಲ್ಲಿ ಸ್ವಾತಂತ್ರ್ಯ ಪಡೆದವರು ಹೇಳೋ ರೀತಿಯಲ್ಲಿ ನೀವು ನಿಮ್ಮ ಥಿಯರಿನೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ. ನೋಡಿ, ಇದನ್ನೇ ಅರ್ಧಂಬರ್ಧ ಓದ್ಕೊಂಡ್ಬರ್ಬೇಡಿ, ಅರ್ಧಂಬರ್ಧ ಓದ್ಕೊಂಡ್ಬರ್ಬೇಡಿ. ಟೆಕ್ನಿಕಲಿ ಆದ್ರೂ ಸಹ ಭಾರತ ಸ್ವಾತಂತ್ರ್ಯ ಪಡೆದಿದ್ ಯಾವಾಗ ಅಂತಂದ್ರೆ, ಭಾರತೀಯರ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತಲ್ಲ, ನಾನು ಭಾರತದ ಬಗ್ಗೆ ಹೆಮ್ಮೆ ಪಡ್ತೀನಲ್ಲ, ಆವತ್ತು ಭಾರತದಲ್ಲಿ ನಿಜವಾದ ಸ್ವಾತಂತ್ರ್ಯತೆ ಬಂದಿರತಕ್ಕಂಥದ್ದು. ನೀವು 2014 1947 ಇದೆಲ್ಲ ಮಾತ್ಬೇಡ. ನಾನು ಹೇಳೋದು ಒಂದೇ ಒಂದು ತಿಳ್ಕೊಳ್ಳಿ, ರಿಯಾಜ್ ಅಹಮದ್ ಇರ್ಬೋದು ಅಥವಾ ಬೇರೆಯವರು ಯಾರೋ ಒಬ್ರು ಇರ್ಬೋದು, ಯಾರು ಸರಿಯಾದ ಭಾರತ ಮೂಲ ಚರಿತ್ರೆ ನೋಡಿ. ನಾವು ಇನ್ನೂ ಒಂದು ಪ್ರಶ್ನೆ ಕೇಳ್ತೀವಿ, ಎಷ್ಟೋ ಚಾನೆಲ್ಗಳಲ್ಲಿ ಕೇಳಿದ್ದೀನಿ, ನಿಮ್ಮ ಚಾನಲಲ್ಲೂ ಕೇಳಿದ್ದೀನಿ ಅನ್ಸುತ್ತೆ. ನೋಡಿ, ಏನು ಅಂದರೆ, ನಿಮಗೆ ಸಂವಿಧಾನ ಮುಖ್ಯನಾ ಅಥವಾ ನಿಮ್ಮ ಯಾವುದು ಕುರಾನ್ ಮುಖ್ಯನಾ ಅಂತ ಅನೇಕ ಜನ ಹೇಳ್ತಾರೆ. ಕುರಾನ್ ಮುಖ್ಯ ಅಂತ. ಅರೆ, ನನ್ನಂತವರು ಅಥವಾ ನಮ್ಮ ರಾಜು ಅಂತವರು ಅಥವಾ ನಿಮ್ಮಂತವರು ಎಲ್ಲರೂ ಹೇಳ್ತೀರಾ ಏನಂತಂದ್ರೆ, ನಮಗೆ ಸಂವಿಧಾನನೇ ಮುಖ್ಯ ಅಂತೀವಿ, ನಮಗೆ ಭಗವದ್ಗೀತೆಗಿಂತ ಸಂವಿಧಾನ ಮುಖ್ಯ ಅಂತ. ನೀವು ಗಮನಿಸಿದ್ದೀರಿ ಅಶೋಕ್ ಗೌಡ್ರೆ, ಈ ಚರ್ಚೆ ಅದಲ್ಲಪ್ಪ, ಚರ್ಚೆ ಅದಲ್ಲ. ನಾನು ಏನ್ ಹೇಳ್ತೀನಿ ಅಂದ್ರೆ, ಹಂಗೇನೇ ಹೇಳ್ತೀನಿ, ಏನಕ್ಕೆ ಕಂಪೇರ್ ಮಾಡಿದೆ ಅಂದ್ರೆ, ಯಾವತ್ತು ನಾವು ಸಂವಿಧಾನನ ಫಸ್ಟ್ ಅಂದ್ಬಿಡ್ತೀವಿ, ಅವತ್ತು ನಾವೆಲ್ಲರೂ ಸಹ ಭಾರತೀಯರಾಗ್ಬಿಡ್ತೀವಿ. ಅಷ್ಟೇ ನಂಗೆ ಬೇಕಾಗಿರೋದು. ನೀವು ಯಾವುದೇ ಸಮುದಾಯ, ಯಾವುದೇ ರಿಲಿಜನ್ ಆಗಿರಿ, ಯಾವುದೇ ಧರ್ಮದಲ್ಲಿ ಫಾಲೋ ಮಾಡಿ, ನೋ ಪ್ರಾಬ್ಲಮ್. ಭಾರತ ಸಂವಿಧಾನ ನನಗೆ ಫಸ್ಟ್ ಬುಕ್ ಅಂದ್ಬಿಟ್ರೆ ನೀವು ಭಾರತೀಯರಾಗ್ಬಿಡ್ತೀರಾ, ಟ್ರೂ ಭಾರತೀಯರಾಗ್ಬಿಡ್ತೀರಾ. ಬಾಬಾ ಸಾಹೇಬ್ರನ್ನ ನೀವು ಸಂತ ಅಂತ ಒಪ್ಕೊಂಡ್ಬಿಡ್ತೀರಾ. ಅದು ಬಿಟ್ಟು ಬಾಬಾ ಸಾಹೇಬರು ಇಸ್ಲಾಂ ಆಗ್ಬಿಟ್ಟಿದ್ರೆ ಏನ್ ಅರ್ಥ ಇದು?